ನಮಸ್ತೆ ವೀಕ್ಷಕರೇ, ಬಾಡದ ಹೂ ಭಾಗ 10 ಮುಂದುವರೆದ ಭಾಗ. 1-2 ಗಂಟೆಗಳ ನಂತರ ಪ್ರದೀಪನ ಧ್ವನಿ ಮೆತ್ತಗಾಯಿತು. ಅರೆ ಪ್ರಜ್ಞಾ ಅವಸ್ಥೆಯಲ್ಲಿಯೇ ಕತ್ತಿಯನ್ನು ಅಲ್ಲೇ ಬಿಸಾಡಿ ನೆಲದಲ್ಲೇ ಮಲಗಿದ್ದನು. ಹಾಸಿನಿ ಕಿಟಕಿಯ ಮೂಲಕ ನೋಡಿದಾಗ ಪ್ರದೀಪ ಅಲ್ಲೇ ನಿದ್ದೆ ಹೋಗಿದ್ದನು. ಚಿಲಕ ತೆಗೆದು ಒಳಗೆ ಬರಲು ಅವಳಿಗೆ ಧೈರ್ಯವಿರಲಿಲ್ಲ. ರಾತ್ರಿ ಅವನಿಗೆ ಎಚ್ಚರವಾದಾಗ ಮತ್ತೇನಾದರೂ ಅಪಾಯ ಮಾಡಿದರೆ ಎಂದು ಭಯಪಟ್ಟು ರಾತ್ರಿ ಇಡೀ ಹೊರಗಡೆ ಕಾಲ ಕಳೆದರು. ಬೆಳಕು ಹರಿಯುತ್ತಿದ್ದಂತೆ ಹಾಸಿನಿ ಎಚ್ಚರಗೊಂಡಳು. ಮಡಿಲಲ್ಲಿ ಮಲಗಿದ್ದ ಮಗುವನ್ನು ಕಂಡು ವಾತ್ಸಲ್ಯ ಉಕ್ಕಿ ಹರಿಯಿತು. ಇವರಿಂದ ಮಗು ಪಾಪ ಖಾಲಿ ಹೊಟ್ಟೆಯಲ್ಲಿ ಮಲಗಬೇಕಾಯಿತು. ಮಗಳ ತಲೆ ಸವರಿ ಹಣೆಗೊಂದು ಪ್ರೀತಿಯ ಮುತ್ತು ಕೊಟ್ಟು ಅಲ್ಲಿಯೇ ಜಗಲಿಯಲ್ಲಿ ಮಲಗಿಸಿದಳು. ಮನೆಯ ಒಳಗೆ ನೋಡಿದರೆ ಪ್ರದೀಪ ಗಾಢ ನಿದ್ರೆಯಲ್ಲಿದ್ದ. ಇದೇ ಸರಿಯಾದ ಸಮಯವೆಂದು ಅರಿತ ಹಾಸಿನಿ ನಿಧಾನವಾಗಿ ಚಿಲಕ ತೆಗೆದು ಮನೆಯ ಒಳಗೆ ಹೋಗಿ ಏನೇನೋ ಹುಡುಕಾಡಿ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಬಂದಳು. ತಡ ಮಾಡದೆ ಮಗಳನ್ನು ಎಚ್ಚರಗೊಳಿಸಿ ಮನೆಯಿಂದ ಮಗಳನ್ನು ಕರೆದುಕೊಂಡು ಹೊರಟಳು. ಶ್ರೀಗೌರಿ: ಅಮ್ಮ, ನಾವು ಬೆಳಿಗ್ಗೆನೆ ಎಲ್ಲಿಗೆ ಹೋಗ್ತಿದ್ದೀವಿ? ಹಾಸಿನಿ: ತಾತನ ಮನೆಗೆ. ಶ್ರೀಗೌರಿ: ಅಮ್ಮ, ನನಗೆ ತುಂಬ ಹಸಿವಾಗ್ತಿದೆ ಅಮ್ಮ. ಹಾಸಿನಿ: ಆಯಿತು, ಸ್ವಲ್ಪ ಹೊತ್ತು ತಾತನ ಮನೆಗೆ ಹೋಗಿ ತಿಂಡಿ ತಿನ್ನೋಣ. ಶ್ರೀಗೌರಿ: ಅಮ್ಮ, ನಾವು ತಾತನ ಮನೆಯಲ್ಲೇ ಇರೋಣ ಅಮ್ಮ. ನನಗೆ ಇಲ್ಲಿ ಅಪ್ಪನನ್ನು ಕಂಡ್ರೆ ಭಯ ಆಗುತ್ತಮ್ಮ. ಹಾಸಿನಿ: ಹಾಗೆಲ್ಲ ಏನೂ ಆಗಲ್ಲ, ನೀನೇನು ಭಯ ಪಡಬೇಡ ಮಗಳೇ ಎಂದು ಮಗಳನ್ನು ಸಮಾಧಾನಿಸಿದಳು. ಮುಂಜಾನೆಯೇ ಮನೆ ಬಾಗಿಲಿಗೆ ಬಂದ ಮಗಳು ಮೊಮ್ಮಗಳನ್ನು ನೋಡಿ ಕೃಷ್ಣಮೂರ್ತಿ ದಂಪತಿಗಳು ಆಶ್ಚರ್ಯಪಟ್ಟರು. ಉಷಾ: ಏನಮ್ಮ, ಬೆಳಗ್ಗೆನೆ ಮನೆಗೆ ಬಂದಿದ್ದೀಯಾ? ನಿಮ್ಮ ಅವಾಂತರ ನೋಡಿದರೆ ಏನೋ ತೊಂದರೆ ಆಗಿದೆ ಅನಿಸುತ್ತೆ. ಏನಾಯ್ತಮ್ಮ? ಹಾಸಿನಿ: ಅಮ್ಮ, ಶ್ರೀಗೆ ಹಸಿವಾಗ್ತಿದೆಯಂತೆ. ತಿಂಡಿ ಆಗಿದ್ರೆ ಅವಳಿಗೆ ಕೊಡಮ್ಮ. ಕೃಷ್ಣಮೂರ್ತಿ: ಏನೇ ನೀನು, ಅದೆಲ್ಲ ಆಮೇಲೆ ವಿಚಾರಿಸಬಾರದಾ? ಮೊದಲು ಅವರಿಗೆ ತಿಂಡಿ ಕೊಡು. ಶ್ರೀಗೌರಿ: ಅಬ್ಬಾ, ಈಗ ಸಮಾಧಾನ ಆಯಿತು ಅಮ್ಮ. ರಾತ್ರಿನೂ ಊಟ ಮಾಡದೆ ತುಂಬ ಹಸಿವಾಗ್ತಿತ್ತು. ಉಷಾ: ಹಾಸಿನಿ, ಶ್ರೀ ಏನು ಹೇಳ್ತಿದ್ದಾಳೆ? ರಾತ್ರಿ ನೀವು ಊಟ ಮಾಡಿಲ್ವಾ? ಹಾಸಿನಿ ತಲೆ ತಗ್ಗಿಸಿದಳು. ಹಾಸಿನಿ: ಶ್ರೀ, ನೀನು ಹೋಗಿ ಸ್ನಾನ ಮಾಡಿಕೊಂಡು ಬಾ ಎಂದು ಮಗಳನ್ನು ಟವಲ್ ಕೊಟ್ಟು ಕಳುಹಿಸಿದಳು. ನಂತರ ಪ್ರದೀಪನ ರೌದ್ರವತಾರನೆಲ್ಲ ತಂದೆ ತಾಯಿಯ ಮುಂದೆ ವಿವರಿಸಿದಳು. ಉಷಾ: ಅವನಿಗೇನು ಬಂದಿರೋದು ದೊಡ್ಡ ರೋಗ? ಹೆಂಡತಿ ಮಗು ಅಂತಾನು ನೋಡದೆ ಈ ರೀತಿ ಮಾಡಿದ್ದಾನಲ್ಲ, ಏನು ಹೇಳಬೇಕು ಅವನಿಗೆ? ಇಡೀ ರಾತ್ರಿ ಆ ಮಳೆಯಲ್ಲಿ ಹೊರಗಡೆ ಮಲಗೋ ಹಾಗೆ ಮಾಡಿದ್ದಾನಲ್ಲ ಆ ಮನುಷ್ಯ. ಕೃಷ್ಣಮೂರ್ತಿ: ಮುಂದೇನು ಮಾಡೋದಮ್ಮ? ಉಷಾ: ಮುಂದೆ ಏನು ಮಾಡೋದಮ್ಮ ಅಂತ ಅವಳನ್ನು ಕೇಳಿದರೆ ಅವಳೇನು ಹೇಳ್ತಾಳೆ? ನಾನಂತೂ ನನ್ನ ಮಗಳು ಮೊಮ್ಮಗಳನ್ನು ಅವನ ಹತ್ತಿರ ಕಳಿಸಲ್ಲ. ಕೃಷ್ಣಮೂರ್ತಿ: ನೀನು ಸ್ವಲ್ಪ ಸುಮ್ಮನಿರು ಉಷಾ. ನೀನು ಹೇಳಮ್ಮ. ಹಾಸಿನಿ. ಹಾಸಿನಿ ತಾನು ಅಂದುಕೊಂಡಿದ್ದನ್ನು ತಂದೆಯ ಮುಂದೆ ಹೇಳಿದಳು. ಉಷಾ: ಅವನು ನಿನ್ನ ಗಂಡ ಕಣೆ. ಗಂಡನಿಗೆ ಈ ಥರ ಮಾಡೋದು ನನಗ್ಯಾಕೋ ಸರಿ ಅನಿಸ್ತಿಲ್ಲ. ಇದರಿಂದ ಮುಂದೆ ತೊಂದರೆಯಾದರೆ? ಕೃಷ್ಣಮೂರ್ತಿ: ಮತ್ತೇನು ಮಾಡು ಅಂತೀಯ ಉಷಾ? ನಮ್ಮ ಮಗಳು ಮತ್ತೆ ಗಂಡ ಬಿಟ್ಟವಳಾಗಿ ಇಲ್ಲಿ ಇರಬೇಕಾ? ನಾವು ಯಾರು ಹೇಳಿದರೂ ತನ್ನ ಗಂಡ ಬುದ್ಧಿ ಕಲಿತಿಲ್ಲ. ಈ ರೀತಿ ಆದರೂ ಸರಿ ಹೋಗಬಹುದು ಅನ್ನೋ ಸಣ್ಣ ಆಲೋಚನೆ ಅವಳದ್ದು. ನನಗೂ ಅದು ಸರಿ ಅನ್ಸುತ್ತೆ. ಮುಂದೆ ಏನಾಗುತ್ತೆ ಆಮೇಲೆ ನೋಡೋಣ. ಕೃಷ್ಣಮೂರ್ತಿ ಮತ್ತು ಹಾಸಿನಿ ನೇರವಾಗಿ ಹೋಗಿದ್ದು ಪೊಲೀಸ್ ಸ್ಟೇಷನ್ಗೆ. ಅಲ್ಲಿನ ಇನ್ಸ್ಪೆಕ್ಟರ್ ಕೃಷ್ಣಮೂರ್ತಿ ಅವರಿಗೆ ಸ್ವಲ್ಪ ಪರಿಚಯ ಇತ್ತು. ಕೃಷ್ಣಮೂರ್ತಿಯವರು ಕಾನ್ಸ್ಟೇಬಲ್ ಬಳಿ ತಾವು ಇನ್ಸ್ಪೆಕ್ಟರ್ ಅನ್ನು ಭೇಟಿ ಮಾಡಲು ಬಂದಿರುವುದಾಗಿ ತಿಳಿಸಿದರು. ಆಗ ಆರಕ್ಷಕ ಸಿಬ್ಬಂದಿ ಅವರಿನ್ನೂ ಬಂದಿಲ್ಲ, ಈಗ 10 ನಿಮಿಷದಲ್ಲಿ ಬರ್ತಾರೆ ಎಂದರು. ಇಬ್ಬರು ಅಲ್ಲೇ ಅವರಿಗಾಗಿ ಕಾಯುತ್ತಾ ಕುಳಿತರು. ಹೊರಗೆ ಬುಲೆಟ್ ಬೈಕಿನ ಸ್ವರ ಕೇಳಿದಾಗ ಇಬ್ಬರಿಗೂ ಇನ್ಸ್ಪೆಕ್ಟರ್ ಬಂದಿದ್ದಾರೆಂದು ಅರಿವಾಯಿತು. ಇನ್ಸ್ಪೆಕ್ಟರ್ ಯಶವಂತ್ ಬಂದ ಕೂಡಲೇ ಇಬ್ಬರು ಎದ್ದು ನಿಂತು ನಮಸ್ಕರಿಸಿದರು. ಯಶವಂತ್: ಹೋ ಮೂರ್ತಿಯವರು, ಹೇಗಿದ್ದೀರಾ? ಕೃಷ್ಣಮೂರ್ತಿ: ನಾನು ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಯಶವಂತ್: ನಾವು ಬಿಡಿ, ಫುಲ್ ಬಿಂದಾಸ್. ಬನ್ನಿ ಒಳಗೆ ಕೂತ್ಕೊಂಡು ಮಾತಾಡೋಣ ಎಂದು ತನ್ನ ಚೇಂಬರ್ಗೆ ಅವರನ್ನು ಕರೆದುಕೊಂಡು ಹೋದರು. ಯಶವಂತ್: ಹೇಳಿ ಸರ್, ಬೆಳಗ್ಗೆನೇ ಏನು ಇಲ್ಲಿವರೆಗೆ ಬಂದಿದ್ದೀರಾ? ಏನಾದರೂ ಸಮಸ್ಯೆನಾ? ಕೃಷ್ಣಮೂರ್ತಿ ಮಗಳ ಜೀವನದ ಸಮಸ್ಯೆಯನ್ನು ಅವರ ಮುಂದೆ ವಿವರಿಸಿದರು. ಅದಕ್ಕೆ ಹಾಸಿನಿಯು ದನಿಗೂಡಿಸಿದಳು. ಹೌದು ಸರ್, ನನ್ನ ಜೀವನದಲ್ಲಿ ನನಗೆ ನೆಮ್ಮದಿಯೇ ಇಲ್ಲದಂತಾಗಿದೆ. ಇಂತಹ ಬೇಜವಾಬ್ದಾರಿ ಗಂಡನನ್ನು ಕಟ್ಟಿಕೊಂಡು ಹೇಗೆ ಜೀವನ ಮಾಡೋದು ಸರ್? ಕುಡಿದ ಅಮಲಿನಲ್ಲಿ ಹೆಂಡತಿ ಮಗಳು ಅಂತನೂ ನೋಡದೆ ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಬಂದವರ ಜೊತೆ ಒಂದೇ ಮನೆಯಲ್ಲಿ ಹೇಗೆ ವಿಶ್ವಾಸದಿಂದ ಇರೋದು ಸರ್? ದಯವಿಟ್ಟು ನೀವು ಇದೊಂದು ಉಪಕಾರ ಮಾಡಲೇಬೇಕು ಸರ್ ಎಂದು ಕಣ್ಣೀರಿಟ್ಟಳು. ಯಶವಂತ್: ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ ಹಾಸಿನಿ, ಈಗ ನಾನೇನು ಮಾಡಬೇಕು ಸರ್? ಕೃಷ್ಣಮೂರ್ತಿ: ಏನಿಲ್ಲ ಸರ್, ಅವನಿಗೆ ನಾವ್ಯಾರು ಎಷ್ಟೇ ಬುದ್ಧಿ ಹೇಳಿದರೂ ಕೇಳ್ತಿಲ್ಲ. ನೀವು ಹೇಳಿದರೆ ಕೇಳ್ತಾನೆ ಅನ್ನೋ ಸಣ್ಣ ಆಸೆ. ನಿಮ್ಮ ಮೇಲಿನ ಭಯದಿಂದ ಆದರೂ ಅವನು ಸರಿಯಾದರೆ ಅಷ್ಟೇ ಸಾಕು. ಯಶವಂತ್: ರೀ ಕೆಂಪಯ್ಯ, ಇವರ ಹತ್ತಿರ ಮನೆ ಅಡ್ರೆಸ್ ತಗೊಂಡು ಇವರ ಅಳಿಯನನ್ನು ಕರ್ಕೊಂಡು ಬನ್ನಿ. ಕೆಂಪಯ್ಯ: ಸರಿ ಸರ್.
ಇತ್ತ ನಿನ್ನೆ ಕುಡಿದು ಬಿದ್ದಿದ್ದ ಪ್ರದೀಪನಿಗೆ ಸ್ವಲ್ಪವೇ ಎಚ್ಚರವಾಯಿತು. ನಿಧಾನವಾಗಿ ಎದ್ದು ಕುಳಿತನು. ಮನೆಯೆಲ್ಲ ಖಾಲಿ ಖಾಲಿ. ನಿನ್ನೆ ನಡೆದ ಯಾವ ಘಟನೆಯೂ ಅವನಿಗೆ ನೆನಪಿನಲ್ಲಿ ಇರಲಿಲ್ಲ. ಇಬ್ಬರು ಕಾಣ್ತಿಲ್ಲವಲ್ಲ, ಎಲ್ಲಿ ಹೋಗಿರಬಹುದು? ಶ್ರೀ ಸ್ಕೂಲಿಗೆ ಹೋಗಿರಬೇಕು. ಹಾಸಿನಿ ಇಲ್ಲೇ ಎಲ್ಲೋ ಹೋಗಿರ್ತಾಳೆ. ಎದ್ದು ಮುಖ ತೊಳೆದು ಬಂದವನಿಗೆ ಹಸಿವಾಗಿದ್ದ ಪರಿಣಾಮ ಏನಾದರೂ ತಿನ್ನುವ ಸಲುವಾಗಿ ಹುಡುಕಿದಾಗ ತಿನ್ನಲು ಏನೂ ಸಿಗಲಿಲ್ಲ. ಅರೆ, ಇವತ್ತು ತಿಂಡಿ ಬೇರೆ ಮಾಡಿಲ್ವಾ? ಅಥವಾ ಅವರಿಬ್ಬರೇ ತಿಂದು ಮುಗಿಸಿದ್ದಾರಾ? ಲೇ ಹಾಸಿನಿ, ಬಾ ನೀನಿವತ್ತು ಮನೆಗೆ, ಮಾಡ್ತೀನಿ ನಿನಗೆ ಎಂದುಕೊಂಡನು. ಪ್ರದೀಪ ತಿನ್ನಲು ಏನೂ ಸಿಗದೆ ಎಲ್ಲೆಲ್ಲೋ ಹುಡುಕಾಡಿ ಯಾವಾಗಲೂ ತಂದಿಟ್ಟ ಸಾರಾಯನ್ನೇ ಪುನಃ ಕುಡಿದ. ಅಷ್ಟರಲ್ಲಿ ಯಾರೋ ಬಾಗಿಲು ಬಡಿದ ಶಬ್ದವಾಯಿತು. ಬಂದಳು ಅನ್ಸುತ್ತೆ ಮೂದೇವಿ ಎನ್ನುತ್ತಾ ಬಾಗಿಲು ತೆಗೆದವನಿಗೆ ಕಂಡಿದ್ದು ಪೊಲೀಸ್ನವರು. ಪ್ರದೀಪ ಅಲ್ಲಿಗೆ ಶಾಕ್ ಆಗಿ ಹೋದ. ಕೆಂಪಯ್ಯ, ಪ್ರದೀಪ ಅಂದರೆ ನೀನೇನಾ? ಪ್ರದೀಪ, ಹೌದು ಸರ್. ಯಾಕೆ ಸರ್ ಎಂದವನ ಸ್ವರ ತಡವರಿಸಿತು. ಕೆಂಪಯ್ಯ, ನಡಿ ಟೇಷನ್ಗೆ, ಸಾಹೇಬ್ರು ನಿನ್ನ ಕರ್ಕೊಂಡು ಬರೋಕ್ಕೆ ಹೇಳಿದ್ದಾರೆ. ಪ್ರದೀಪ, ಯಾಕೆ ಸರ್? ನಾನೇನು ತಪ್ಪು ಮಾಡಿಲ್ಲ ಸರ್, ದಯವಿಟ್ಟು ನನ್ನ ನಂಬಿ ಸರ್. ಕೆಂಪಯ್ಯ, ಮಗನೇ, ರಾತ್ರಿಯೆಲ್ಲ ಕುಡಿದು ಮಾಡಿದ್ದು ಸಾಲದು ಅಂತ ಬೆಳಗ್ಗೆನೆ ಕುಡಿದಿದ್ದೀಯಾ? ಅಥವಾ ನಿನ್ನೆ ರಾತ್ರಿ ಕುಡಿದಿದ್ದು ಇನ್ನೂ ಇಳಿದಿಲ್ವಾ? ನೀನು ಕತೆ ಹೇಳೋಕ್ಕೆ ನನ್ನ ಹತ್ತಿರ ಬರಬೇಡ. ಅದೇನಿದ್ರು ಸಾಹೇಬ್ರ ಮುಂದೆ ಹೇಳು. ಪ್ರದೀಪ, ಸರ್, ನಾನೇನೂ ಮಾಡಿಲ್ಲ ಸರ್. ಸುಮ್ಮನೆ ಯಾಕೆ ನನ್ನ ಟೇಷನ್ಗೆ ಕರಿತಿದ್ದೀರಾ? ಇದರಿಂದ ನನ್ನ ಮಾನ ಮರ್ಯಾದೆ ಏನಾಗಬೇಕು ಸರ್? ಕೆಂಪಯ್ಯ, ಮಗನೇ, ಮುಚ್ಕೊಂಡು ಬರ್ತೀಯಾ ಇಲ್ಲ ಇಲ್ಲೇ ಏರೋಪ್ಲೇನ್ ಹತ್ತಿಸ್ಬೇಕಾ? ಪ್ರದೀಪ, ಸರಿ ಸರ್, ಬರ್ತೀನಿ. 1 ನಿಮಿಷ ಇರಿ, ಶರ್ಟ್ ಹಾಕಿಕೊಂಡು ಬರ್ತೀನಿ. ಕೆಂಪಯ್ಯ, ತಪ್ಪಿಸಿಕೊಳ್ಳೋಕೆ ಏನಾದರೂ ಪ್ರಯತ್ನ ಮಾಡಿದರೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ, ಹುಷಾರ್ ಎಂದೊಡನೆ ಒಳ ಹೋದ ಪ್ರದೀಪ ಒಂದು ಶರ್ಟ್ ಪ್ಯಾಂಟ್ ಹಾಕಿಕೊಂಡು ಹಿಂದಿನ ಬಾಗಿಲಿನ ಮೂಲಕ ತಪ್ಪಿಸಿಕೊಳ್ಳಲು ನೋಡಿದನು. ಆದರೆ ಬ್ಯಾಡ್ ಲಕ್, ಹಿಂದಿನ ಬಾಗಿಲಿನ ಹತ್ತಿರ ಇಬ್ಬರು ಪೊಲೀಸರು ನಿಂತಿದ್ದ ಕಾರಣ ಸಿಕ್ಕಿಬಿದ್ದ. ಪ್ರದೀಪ, ಅಯ್ಯೋ, ನನ್ನನ್ನು ಬಿಟ್ಟು ಬಿಡಿ ಸರ್, ನಾನೇನು ತಪ್ಪು ಮಾಡಿಲ್ಲ ಸರ್ ಎಂದ ತಕ್ಷಣ ಅಲ್ಲಿಗೆ ಬಂದ ಕೆಂಪಯ್ಯ, ನನಗೆ ಗೊತ್ತಿತ್ತು ನೀನಿಂತ ಊಸರವಳ್ಳಿ ಕೆಲಸ ಮಾಡ್ತೀಯಾ ಅಂತ. ಅದಕ್ಕೆ ಹಿಂದೆ ಇಬ್ಬರು ಪೊಲೀಸರನ್ನು ನಿಲ್ಲಿಸಿದ್ದೆ. ಎಳ್ಕೊಂಡು ನಡೀರಿ ಇವನನ್ನು ಪೊಲೀಸ್ ಸ್ಟೇಷನಿಗೆ ಎಂದರು. ದಾರಿ ಮಧ್ಯೆ ಎಷ್ಟೇ ಯೋಚಿಸುತ್ತಾ ಸಾಗಿದರೂ ಪ್ರದೀಪನಿಗೆ ತಾನೇನು ತಪ್ಪು ಮಾಡಿದ್ದೇನೆಂದು ನೆನಪಾಗಲಿಲ್ಲ. ಅದಲ್ಲದೆ ತನ್ನ ಹೆಂಡತಿ ಹಾಸಿನಿ ತನ್ನ ವಿರುದ್ಧನೇ ದೂರು ನೀಡಬಹುದೆಂದು ಅವನು ಕನಸಿನಲ್ಲೂ ಎಣಿಸಿರಲಿಲ್ಲ. ಅದು ಅವನಿಗೆ ಊಹಿಸಲಾಗದ ಸತ್ಯ. ಪೊಲೀಸ್ ಸ್ಟೇಷನ್ಗೆ ತಲುಪಿದವನಿಗೆ ಅಲ್ಲಿ ಹಾಸಿನಿ ಮತ್ತು ಕೃಷ್ಣಮೂರ್ತಿ ಇಬ್ಬರನ್ನು ಕಂಡು ಆಶ್ಚರ್ಯವಾಯಿತು. ಪ್ರದೀಪ, ಮಾವ, ಹಾಸಿನಿ, ನೀವೇನು ಇಲ್ಲಿ? ಏನಾದರೂ ಸಮಸ್ಯೆನಾ? ನೋಡಿ ಮಾವ, ನನ್ನ ಈ ಪೊಲೀಸ್ನವರು ಹೇಗೆ ಎಳ್ಕೊಂಡು ಬಂದರು, ಯಾಕೆ ಅಂತ ಎಷ್ಟು ಕೇಳಿದರೂ ಹೇಳಲಿಲ್ಲ. ಅತ್ತೆಯಲ್ಲಿ ಹುಷಾರಾಗಿದ್ದಾರೆ ತಾನೆ? ಪ್ರದೀಪನಿಗೆ ಗಾಬರಿಯಲ್ಲಿ ಏನು ಮಾತನಾಡುತ್ತಿದ್ದಾನೆ ಎಂದು ಅವನಿಗೆ ತಿಳಿಯುತ್ತಿಲ್ಲ ಪಾಪ. ಇನ್ಸ್ಪೆಕ್ಟರ್ ಯಶವಂತ್, ಅತ್ತೆ ಮಾವ ಸಂಬಂಧಿಕರೆಲ್ಲ ಬರೋಕೆ ಇದು ಮದುವೆ ಮನೆಯಲ್ಲ, ಪೊಲೀಸ್ ಸ್ಟೇಷನ್. ಕತೆ ಮುಂದುವರಿಯುವುದು. ಮುಂದಿನ ಭಾಗಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲಿಸಿದ್ದಕ್ಕಾಗಿ ಧನ್ಯವಾದಗಳು.